Brought to you by Vigard. 40 ವರ್ಷ ತಪಸ್ ಮಾಡಿದ್ದು ಪಕ್ಷೇತರವಾಗಿ ನಿಂತ್ಕೊಂಡು ಈ ಸಂಘಟನೆ ಬಗ್ಗೆ ಏನೋ ಒಂದು ಸಮಸ್ಯೆ ಮಾಡಬೇಕು ಅಂತಲ್ಲ. ತಪಸ್ ಮಾಡಿದ್ದ ಎಲ್ಲ ಹಿರಿಯರ ತಪಸ್ಸನ್ನು ಅವ್ರ ಜೊತೆ ಸೇರಿಕೊಂಡು ನಾನು 40 ವರ್ಷ ತಪಸ್ ಮಾಡಿದ್ದು ಈ ಒಂದು ಪಕ್ಷ ದಾರಿ ತಪ್ಪು ಹೋಗ್ತಾ ಇದೆ, ಹಿಂದುತ್ವದ ವಿರುದ್ಧ ಹೋಗ್ತಾ ಇದೆ, ಅಪ್ಪ ಮಕ್ಕಳ ಕೈಯಲ್ಲಿ ಸಿಕ್ಕಿದೆ, ತಮ್ಮ ಬೇಕಾದಂಥ ಹೆಣ್ಮಕ್ಳು ಭಾರತಿ ಶೆಟ್ಟಿ ಶೋಭಾ ಅಂಥವ್ರನ್ನ ಬೆಳೆಸೋಂಥ ಪ್ರಯತ್ನ ನಡೆಸ್ತಾ ಇದ್ದಾರೆ. ಹೆಣ್ಮಕ್ಳು ಬಾಯಿ ಬಿಟ್ಟು ಹೇಳ್ತಾರೆ, ಬರೋಕ್ಕೆ ಅಸಹ್ಯ ಆಗುತ್ತೆ ಸರ್ ನಮಗೆ ಯಡಿಯೂರಪ್ಪನವ್ರ ಜೊತೆಗೆ ಅವ್ರ ಮಕ್ಕಳ ಜೊತೆಗೆ ಅಂತ. ಪಟ್ಟಿ ಕೊಡ್ತೀನಿ ಬೇಕಾದ್ರೆ ಎಷ್ಟು ಜನ ಅವ್ರು ನೊಂದು ಮನೇಲಿದ್ದಾರೆ ಅಂತ. ಜ್ಞಾನೇಂದ್ರನ್ ಗೊತ್ತಿಲ್ವಾ ಇದು? ಯಡಿಯೂರಪ್ಪನವ್ರು ಗೊತ್ತಿದ್ದರೂ ಕೂಡ ಅನೇಕರು ಹಿರಿಯರು ಹೇಳಿದ್ರು ಕೂಡ ಅವ್ರು ಬದಲಾವಣೆ ಮಾಡ್ಕೊಂಡಿದ್ದಾರಾ? ಕೇಂದ್ರ ನಾಯಕರ ಗಮನಕ್ಕೆ ತರಬೇಕು ಅನ್ನೋಂಥ ಉದ್ದೇಶ ನಾವು ಮಾಡ್ತಾ ಇರೋದು. ಅನೇಕ ವಿಚಾರ ಕೇಂದ್ರ ನಾಯಕರ ಗಮನಕ್ಕೆ ಇರ್ಬೋದು, ಆದರೆ ಯಾವ ಉದ್ದೇಶಕ್ಕೆ ಭಾರತೀಯ ಜನತಾ ಪಾರ್ಟಿ ಆರಂಭ ಆಯಿತೋ ಆ ಉದ್ದೇಶ ಕರ್ನಾಟಕ ರಾಜ್ಯದಲ್ಲಿ ಮುಂದುವರಿತಾ ಇಲ್ಲ. ಇದಕ್ಕೋಸ್ಕರ ನಾನು ಚುನಾವಣೆ ನಿಂತು Come, come, my love, please don't say no, baby. Come, my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಇದಕ್ಕೋಸ್ಕರ ನಮ್ಮ ಸಂಘರ್ಷ, ಇದಕ್ಕೋಸ್ಕರ ನಮ್ಮ ಹೋರಾಟ, ಇದರಲ್ಲಿ ಯಶಸ್ವಿ ಆಗ್ತೀವಿ ಅಂತ ವಿಶ್ವಾಸ ನನಗಿದೆ. ಹೇಳಿಸೋದು ಅಲ್ಲಪ್ಪ, ಹೇಳ್ಬಿಡಿ, ಪೂರ ಹೇಳ್ಬಿಡಿ. ಹೈಕಮಾಂಡು ಇದೆ, ಆದರೆ ಯಡಿಯೂರಪ್ಪನ ಮೇಲೆ ನಂಬಿಕೊಂಡಿದೆ, ನಂಬಿಕೆ ದ್ರೋಹ ಮಾಡ್ತಾ ಇದ್ದಾರೆ. ಇಡೀ ನಿಮ್ಮೆಲ್ಲರೂ ಗೊತ್ತು, ಇಡೀ ರಾಜ್ಯಕ್ಕೆ ಗೊತ್ತು, ದೇಶಕ್ಕೆ ಗೊತ್ತು. ಚಿಕ್ಕಮಗಳೂರಿನಿಂದ ಶೋಭಾ ಗೋ ಬ್ಯಾಕ್ ಅಂತ ಕಾರ್ಯಕರ್ತರು ಕೂಗಿದ್ರು, ಜನ ನೀವು ಬೇಡ ಅಂತಂದರು. ಅಲ್ಲಿ ಹೋಗ್ತಾರೆ ಚಿಕ್ಕಮಗಳೂರು ಯಡಿಯೂರಪ್ಪನವರು, ಶೋಭಾನೇ ಅಭ್ಯರ್ಥಿ, ನೀವೆಲ್ಲ ಓಡಾಡಬೇಕು, ಗೆಲ್ಲಿಸ್ಬೇಕು. ಇನ್ನೂ ರಾಜ್ಯ ಚುನಾವಣಾ ಸಮಿತಿನೇ ಸೇರಿಲ್ಲ, ಕೇಂದ್ರ ಚುನಾವಣೆ ಘೋಷಣೆ ಮಾಡಿಲ್ಲ. ಇವರೇ ಸರ್ವಾಧಿಕಾರಿನಾ? ಸರಿ, ಅಲ್ಲಿ ಕೊನೆಗೆ ಸೋಲ್ತಾರೆ ಅಂತ ಗೊತ್ತಾದ ತಕ್ಷಣ ಇದೇ ಶೋಭನ್ ಕರ್ಕೊಂಡೋಗಿ ಬೆಂಗಳೂರು ಉತ್ತರಲ್ಲಿ ನಿಲ್ಲಿಸ್ತಾರಲ್ಲ, ಏನು ಕಾರಣ? ಅಷ್ಟೊಂದು ಯಾಕೆ ಶೋಭಾ ಬಗ್ಗೆ ಮೋಹ? ಯಾಕೆ ಸಿ ಟಿ ರವಿನ ಅಲ್ಲಿ ನಿಲ್ಲಿಸಲಿಲ್ಲ? ಅವ್ರು ಯಾಕೆ ಮೋಸ ಮಾಡಿದ್ರಿ? ಹಿಂದಿನ ಚುನಾವಣೆ ಸಿ ಟಿ ರವಿ ಸೋಲಿಸಿದ್ದು ಯಾರು ಅನ್ನೋದು ನಾನು ಇವಾಗ ಹೇಳಲ್ಲ. ಇಲ್ಲ, ನಾನು ಅದಕ್ಕೋಸ್ಕರ ಹೇಳಿದೆ, ಸೂಕ್ಷ್ಮ ವಿಚಾರವನ್ನು ಅರ್ಥಕೊಳ್ತಾ ಇರೋಷ್ಟು ದಡ್ಡರಲ್ಲ. ಆದರೆ ಕರ್ನಾಟಕ ರಾಜ್ಯದಲ್ಲಿ ಅನೇಕ ವರ್ಷ ಪಕ್ಷ ಕಟ್ಟಿದ್ರು ಯಡಿಯೂರಪ್ಪನವರು, ಅನಂತಕುಮಾರ್ ಅವರು, ಶಂಕರ್ ಮೂರ್ತಿಯವರು, ಈಶ್ವರಪ್ಪನವರು, ಇವರೆಲ್ಲರ ಜೊತೆಗೆ ಒಳ್ಳೆ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ, ಮುಖ್ಯಮಂತ್ರಿ ಆಗಿದ್ದರು, ಅನುಭವಸ್ಥರು ಅನ್ನೋಂಥ ಅನುಭವದ ಆಧಾರದ ಮೇಲೆ ಇಷ್ಟು ವರ್ಷ ಪಕ್ಷದಲ್ಲಿ ಇದ್ರಲ್ಲ. Brought to you by Vigard.